ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ಪ್ರತಿಯೊಬ್ರು ಪ್ರತಿ ವರ್ಷನೂ ಕಷ್ಟ ಪಡ್ತಾ ಇರ್ತಾರೆ. ಅವ್ರಿಗೆಲ್ಲ ಇನ್ ಮುಂದೆ ಆದ್ರೂ ದೇವರು ಒಳ್ಳೇದ್ ಮಾಡಿ ಚೆನ್ನಾಗಿ ಇವತ್ತು ಬಂದು ಪೌರ ಕಾರ್ಮಿಕರಿಗೆ ಬಟ್ಟೆ, ಹೆಣ್ಮಕ್ಳಿಗೆ ಸೀರೆ, ಗಂಡ್ ಮಕ್ಳಿಗೆ ಪಂಚೆ ಶರ್ಟ್, ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಸಂಕ್ರಾಂತಿ ಹಬ್ಬದಲ್ಲಿ ಕೊಡ್ತಾನೆ ಇರ್ತೀವಿ. ಈ ವರ್ಷನೂ ನಾವು ಅವ್ರಿಗೆ ಈ ಸೀರೆ ಎಲ್ಲ ಕೊಟ್ಟಿ, ಜೊತೆಗೆ ಅವ್ರಿಗೆ ಪ್ರಸಾದ ತರ ಊಟ ಎಲ್ಲ 300-350 ಜನಕ್ಕೆ ಪೌರ ಕಾರ್ಮಿಕರಿಗೆ ಬಟ್ಟೆ, ಪಂಚೆ ಶರ್ಟ್, ಸೀರೆ ಎಲ್ಲ ಕೊಟ್ಟಿದೀವಿ. ಮತ್ತೆ ರಾಮಲಿಂಗ ರೆಡ್ಡಿ ಅವರು ಇದಕ್ಕೆಲ್ಲ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಪ್ರತಿ ವರ್ಷನೂ ಪ್ರತಿ ದಿನಾನು ಅವ್ರ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರುತ್ತೆ. ಅವ್ರ ಆಶೀರ್ವಾದದಿಂದ ನಾವು ಚೆನ್ನಾಗಿ ಬರ್ತಾ ಇದೀವಿ. ಚೆನ್ನಾಗಿ ಒಳ್ಳೆ ಮೊನ್ನೆ ವೈಕುಂಠ ಏಕಾದಶಿ ಮಾಡಿದ್ವಿ. ವೈಕುಂಠ ಏಕಾದಶಿಲೂ ಸುಮಾರು ಜನಕ್ಕೆ ನಾವು ಸೀರೆ ಮತ್ತೆ ಶರ್ಟ್, ಪಂಚೆ ಹಂಚಿದೀವಿ. ಇವಾಗ್ಲೂ ಸಂಕ್ರಾಂತಿ ದಿವಸ ಪೌರ ಕಾರ್ಮಿಕರು ಪಾಪ ಅವರೇ ತುಂಬಾ ನಮ್ಗೆ ಕಷ್ಟಪಟ್ಟು ಕೆಲ್ಸಗಳು ಮಾಡೋದು. ಎಂತ ಗಲೀಜಿದ್ರು ಅದು ನೋಡ್ದೇನೆ ಕಷ್ಟಪಟ್ಟು ಮಾಡೋ ಅಂತ ವ್ಯಕ್ತಿಗಳಂದ್ರೆ ಪೌರ ಕಾರ್ಮಿಕರು. ಅವ್ರಿಗೂ ನಮ್ ಕಡೆಯಿಂದ ಸಪೋರ್ಟ್ ಆಗಿರ್ಲಿ ಅಂದ್ಬಿಟ್ಟು ನಾವು ಸೀರೆ ಮತ್ತೆ ಪಂಚೆ ಶರ್ಟ್ ಕೊಟ್ಟಿದ್ದೀವಿ. ಇನ್ ಮುಂದೆನೂ ಕೊಡ್ತಾನೆ ಅವ್ರ ಸಪೋರ್ಟ್ ಆಗಿ ನಾವಿದ್ದೇವೆ. ನನಗಿಂತ ನನ್ನ ಧರ್ಮ ಪತ್ನಿಯಾದ ಕವಿತಾ ಅವರು ತುಂಬಾ ಜನಸೇವೆ ಮಾಡ್ತಾರೆ, ತುಂಬಾ ಕಷ್ಟ ಪಡ್ತಾರೆ. ಕೋವಿಡ್ ಟೈಮಿಂದ ಅದಕ್ಕೆ ಮುಂಚೆನೂ ಮಾಡ್ತಾ ಇದ್ದೆ. ಕೋವಿಡ್ ಟೈಮಲ್ಲಿ ನಾನಾದ್ರೂ ಇಲ್ಲಿ ಅಡಿಗೆ ಮಾಡಿ ಕೊಡ್ತಾ ಇದ್ದೆ. ಅವರು ಪ್ರತಿ ಒಂದೊಂದು ಮನೆಗೆ ಹೋಗ್ಬಿಟ್ಟು ಮೆಟ್ಲುಗಳು ಹತ್ತಿ 5 ಫ್ಲೋರ್ ಆಗ್ಲಿ 6 ಫ್ಲೋರ್ ಆಗ್ಲಿ ಹತ್ತಿ ಇಳಿದು ರೇಷನ್ ಕಿಟ್ಟು ಊಟ ಕೊಟ್ಬಿಟ್ಟು ಬರ್ತಾ ಇದ್ರು. ಹಾಗೆ ಪ್ರತಿ ಒಂದು ಪೌರ ಕಾರ್ಮಿಕರನ್ನು ಅವರು ಮಕ್ಳು ತರ ನೋಡ್ತಾರೆ. ತುಂಬಾ ಚೆನ್ನಾಗಿ ಅವ್ರ ಜೊತೆ ಇನ್ವಾಲ್ವ್ ಇಬ್ರು ಸೇರಿ ನಮ್ ಕೈಲಾಗಿ ಸ್ವಲ್ಪ ಸೇವೆ ನಾನು ಜನಗೆ ಮಾಡ್ತಾ ಇದೀನಿ.